ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಇಲ್ಲಿ ಮಧ್ಯಾಹ್ನದ ಲಂಚ್ಗೆ ಇಲ್ಲಿ ಪಾಲಕ್ನ ಯೂಸ್ ಮಾಡಿ ಪಾಲಕ್ ವಿತ್ ಮಿಕ್ಸ್ ವೆಜಿಟೇಬಲ್ಸ್ ಇಲ್ಲಿ ಪಲಾವ್ ಮಾಡ್ತಾ ಇದ್ದೀನಿ. ಇದು ಟೇಸ್ಟ್ ಅಂತೂ ತುಂಬಾ ಅದ್ಭುತವಾಗಿರುತ್ತೆ. ಸೊ ನಾನು ಲಾಸ್ಟ್ ಟೈಮ್ ಒಂದ್ಸತಿ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೋಸ್ಕರ ಇವಾಗ ಇನ್ನೊಂದ್ಸತಿ ಮಾಡ್ತಾ ಇದ್ದೀನಿ. ಇವತ್ತು ಲಂಚ್ಗೆ ಇದನ್ನು ಮಾಡಿದೆ. ಪಾಲಕ್ ಅಂತೂ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಸಿಕ್ಕಾಪಟ್ಟೆ ಐರನ್ನು, ಕ್ಯಾಲ್ಶಿಯಮು ಎಲ್ಲ ಇರುತ್ತೆ. ಸೊ ಮಕ್ಕಳಿಗೂ ಎಲ್ಲರಿಗೂ ತುಂಬ ಒಳ್ಳೇದಿದೆ ಅಂದ್ಬಿಟ್ಟು ಇವತ್ತು ಥರ ಡಿಫ್ರೆಂಟಾಗಿರುತ್ತೆ. ಕಲರು ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಎಲ್ಲರೂ ಟ್ರೈ ಮಾಡಿ. ಬನ್ನಿ ತೋರಿಸ್ತೀನಿ ಹೇಗೆ ಮಾಡ್ತೀನಿ ಈಗ. ಒಳ್ಳೆ ಗಮ್ ಅಂತ ವಾಸನೆ ಬರ್ತಿತ್ತು, ಅಷ್ಟು ಚೆನ್ನಾಗಿತ್ತು ಮಸಾಲದೆಲ್ಲ. ಅದಕ್ಕೆ ಇವಾಗ ಒಂದು ಬಾಣಲೆಗೆ ಒಂದು 1/4 ಚಮಚ ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ಕಾದ್ಮೇಲೆ ಒಂದು 5 ಹಸಿಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ದೊಡ್ಡ ಈರುಳ್ಳಿನ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡು, ತುಂಬ ಫೈನ್ ಚಾಪ್ ಏನು ಮಾಡಿಲ್ಲ ನಾನು ಇದೀಗ, ಯಾಕಂದರೆ ಫ್ರೈ ಮಾಡಿ ನಾವು ಮಿಕ್ಸಿ ಮಾಡ್ತೀವಲ್ವ, ಗ್ರೈಂಡ್ ಮಾಡ್ತೀವಲ್ವ ಅಂದ್ಬಿಟ್ಟು. ಮತ್ತು ಹಸಿಮೆಣಸಿನ್ಕಾಯಿ, ಜೀರಿಗೆ, ಮೆಣಸು, ಚಕ್ಕೆ, ಲವಂಗ, ಮಸಾಲ ನಾವೇನೇನು ಹಾಕ್ತೀವೋ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಇದಕ್ಕೆ ಪಾಲಕ್ ಸೊಪ್ಪು ಒಂದು ಸ್ವಲ್ಪ ಡಿಫ್ರೆಂಟಾಗಿದೆ ಇದರಲ್ಲಿ. ಸೊ ಯಾವಾಗಲೂ ಪುದೀನ ಹಾಕ್ಬಿಟ್ಟು ನಾವು ಪಲಾವ್ ಮಾಡ್ತೀವಲ್ಲ ಗ್ರೈಂಡ್ ಮಾಡಿ, ಸೊ ಇದು ಬೇಡ ಈ ಸತಿ ಪಾಲಕ್ ಸೊಪ್ಪು ಹಾಕಿ ಮಾಡೋಣ ಅಂದ್ಬಿಟ್ಟು ಹಾಕಿದ್ದೀನಿ. ಬಟ್ ಟೇಸ್ಟ್ ಒಂಥರ ಅದ್ಭುತವಾಗಿ ಇತ್ತು, ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಂತೂ. ಸೊ ನೀವು ಎಲ್ಲರೂ ಅನಿಸಿ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇಲ್ಲಿ ಪಲಾವ್ ಮಾಡ್ಕೊಳ್ಳೋಕ್ಕೆ ಫಸ್ಟ್ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಬಿಟ್ಟಿದ್ದೀನಿ. ಸೊ ನಮ್ಗೆ ಯಾವ್ದು ಬೇಕೋ ಎಲ್ಲ ತರಕಾರಿನೂ ಹಾಕೋಬೋದು, ಗೆಡ್ಡೆಕೋಸು ಎಲ್ಲನೂ ಹಾಕ್ಬೋದು. ನಾನು ಬರೀ ಹುರುಳಿಕಾಯಿ, ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಪೀಸು ಖಾಲಿ ಆಗಿತ್ತು ಮನೇಲಿ. ಯಾವಾಗಲೂ ಫ್ರೋಝನ್ ಪೀಸ್ ಇಟ್ಟಿರ್ತೀನಿ ನಾನು. ಸೊ ಈ ಸತಿ ಖಾಲಿ ಆಗಿಬಿಟ್ಟಿತ್ತು. ಕುಕ್ಕರ್ಗೆ ಎಣ್ಣೆ, ತುಪ್ಪ 2 ಒಟ್ಟಿಗೆ ಹಾಕ್ಕೊಂಡು ಹೋಲ್ ಸ್ಪೈಸಸ್ಸು, ಚಕ್ಕೆ, ಲವಂಗ, ಪಲಾವ್ ಎಲೆ, ಸೊ ಎಲ್ಲ ಹಾಕ್ಕೊಂಡ್ಮೇಲೆ ಸ್ವಲ್ಪ ಒಂದು ಈರುಳ್ಳಿನ ಉದುದಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಮತ್ತು ಸ್ವಲ್ಪ ಅರಿಶಿನ ಮತ್ತು ಇದಕ್ಕೆ ಟೊಮೆಟೊನು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಆಮೇಲೆ ಟೊಮೆಟೊ ಹಾಕ್ತಾಯಿದ್ದೀನಿ. ಸೊ ತರಕಾರಿನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಒಂದು ಅರ್ಧ ಗಂಟೆಲೇ ಆಗಿಬಿಡುತ್ತೆ, ಅಷ್ಟು ಸುಲಭವಾಗಿ ಆಗುವಂಥದ್ದು. ಸೊ ಲಂಚ್ ಬಾಕ್ಸ್ಗೆ, ಬೆಳಗಿನ ಬ್ರೇಕ್ಫಾಸ್ಟ್ಗೂ ಆಗುತ್ತೆ ಇದು. ಸೊ ಒಂಚೂರು ಡಿಫ್ರೆಂಟಾಗಿರುತ್ತಲ್ಲ, ಪಾಲಕ್ ಸೊಪ್ಪು ಮಕ್ಕಳಿಗೂ ಎಲ್ಲರಿಗೂ ಒಳ್ಳೆಯದು. ತುಂಬ ಐರನ್ನು, ಕ್ಯಾಲ್ಶಿಯಮ್ಮು, ಆ್ಯಂಟಿ ಆಕ್ಸಿಡೆಂಟ್ಸ್ ಎಲ್ಲ ಇರುತ್ತೆ ಇದರಲ್ಲಿ. ಸೊ ಅದಕ್ಕೋಸ್ಕರ ನಾವು ಪಾಲಕ್ ಆ್ಯಕ್ಚುಲಿ ಜಾಸ್ತಿ ತಿನ್ನಬೇಕು ಅಂತ ಅಂತಾರೆ. ಸೊ ನಮ್ಮ ಮನೇಲಿ ಒಂದು 15 ಡೇಸ್ ಒಂದ್ಸಾರು ನಾನು ಪಾಲಕ್ಕು, ದಾಲು ಎಲ್ಲ ಮಾಡ್ತೀನಿ. ಇವತ್ತು ಪಲಾವ್ ಮಾಡೋಣ ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಈಗಿನ ಸತಿ ಫ್ರೈ ಮಾಡ್ತಿದ್ದೀನಿ. ಸೊ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ, ಅದ್ಭುತವಾಗಿ ಬಂದಿತ್ತು. ಇದಕ್ಕೆ ಒಂದು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ಸ್ವಲ್ಪ ಬಿರಿಯಾನಿ ಮಸಾಲನೂ ಹಾಕ್ತಾಯಿದ್ದೀನಿ, MTR ಬಿರಿಯಾನಿಗೆ. ಇದಕ್ಕೆ ಸ್ವಲ್ಪ ಮಸಾಲ ಎಲ್ಲ ಡಿಫ್ರೆಂಟಾಗಿರುತ್ತೆ, ಬಟ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಅಕ್ಕಿನ 1.5 ಪಾವಷ್ಟು ಅಕ್ಕಿ ನಾನು ತೊಳೆದಿಟ್ಕೊಂಡಿದ್ದೆ, ಒಂದು 10 ನಿಮಿಷ ಮುಂಚೆನೇ ನೆನೆಸಿಟ್ಬಿಟ್ಟು ಇಟ್ಕೊಂಡಿದ್ದೆ, ತೊಳೆದ್ಬಿಟ್ಟು. ಸೊ ಅದನ್ನು ಹಾಕಿ ಇವಾಗ ಚೆನ್ನಾಗಿ ಫ್ರೈ ಮಾಡಿಕೊಂಡು, ನಾವು ತೊಳೆದಿಟ್ಕೊಂಡಿದ್ವಲ್ಲ ಅಕ್ಕಿನೂ ಹಾಕಿ ಅದು ಒಂದು 5 ನಿಮಿಷ ಫ್ರೈ ಮಾಡ್ಕೊತೀನಿ. ಸೊ ಈಗ ಉಪ್ಪು, ಮಸಾಲ ಎಲ್ಲನೂ ಹಾಕಾಗಿದೆ. ನಾವು ಪಾಲಕ್ ಏನು ಫ್ರೈ ಮಾಡಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಹಾಕಿ, ಮತ್ತು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಇವಾಗ ಒಂದು 2 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉದ್ರುದ್ರಾಗಿ ಬಂದಿದೆ ಅಂತ, ತುಂಬಾ ಚೆನ್ನಾಗಿತ್ತು, ಬಿಸಿಯಾಗಿ ಒಳ್ಳೆ ಫ್ಲೇವರ್ಫುಲ್ಲಾಗಿತ್ತು ಅಂತಲೇ ಹೇಳ್ಬೋದು. ಸೊ ನೀವು ಎಲ್ಲರೂ ಒಂದ್ಸತಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಈಗ ಸರ್ವ್ ಮಾಡ್ತಾಯಿದ್ದೀನಿ. ಪಾಲಕ್ ವಿತ್ ವೆಜಿಟೇಬಲ್ಸ್ ಪಲಾವ್, ಮತ್ತು ಇಲ್ಲಿ ಮೊಸರು ಬಜ್ಜಿ ಮಾಡಿದ್ದೆ, ರಾಯ್ತ, ಮತ್ತು ಇಲ್ಲಿ ಶಾವಿಗೆ ಪಾಯಸ ಮಾಡಿದ್ದೆ. ಸುಮ್ಮನೆ ಅದನ್ನು ಜೊತೆಗೆ ಇಡ್ತಾಯಿದ್ದೀನಿ. ಸೊ ನಮಗೇನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ್.